ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಇದು ಹಂಗೆ ನನ್ನ ಇವತ್ತಿನ ಒಂದು ಹೊಸ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೇನೆ ನೋಡ್ರಿ. ಮತ್ತು ಏನಂತ ಹೇಳಿದರೆ, ಭಾಳ ದಿನ ಆಗಿತ್ತು ನಾನು ಈ ರೀತಿ ಪಲ್ಯ ರೊಟ್ಟಿ ಮಾಡೋ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು. ನಮ್ದು ಆಲ್ಮೋಸ್ಟ್ ಬೆಳಿಗ್ಗೆ ಇದ್ದನೇ ಇರ್ತೈತೆ ರೀ ನಾಷ್ಟ. ಮೊದಲೆಲ್ಲನೂ ಶೇರ್ ಮಾಡ್ಕೊಂಡಿದ್ದೆ, ಹಾಗಾಗಿ ಭಾಳ ದಿವಸ ಆಗಿತ್ತು ಈ ರೀತಿ ವಿಡಿಯೋನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಹಂಗೆ ನೋಡಿರಿ, ಇವತ್ತೇನಂತ ಹೇಳಿದ್ರೆ ನಮ್ಮದು ಬೆಳಗ್ಗಿಂದ ನಾಷ್ಟ ಪಲ್ಯ ಮಡಿಕೆ ಕಾಳು ರೀ. ಇದು ಮಡಿಕೆ ಕಾಳನ್ನ ಮೊಳಕೆ ಕಟ್ಟಿದ್ದ ಮಡಿಕೆ ಕಾಳು ಪಲ್ಯ ಮಾಡತ್ತಿದ್ದೆ ನೋಡಿರಿ. ಎಷ್ಟು ಚಂದ ಮೊಳಕೆ ಬಂದಿದ್ವು. ಇನ್ನು 2 ದಿವಸ ಎಲ್ಲ ಇಟ್ಟರೆ ಇನ್ನೂ ಜಾಸ್ತಿ ಮೊಳಕೆ ಬರ್ತಾವೆ. ಒಂದು ದಿವಸ ಇಟ್ಟಿದ್ದೆ ಅಲ್ಲ, ಆಮೇಲೆ ಅದ್ರಾಗ ಈಗ ಮಳೆಗಾಲಲ್ರಿ ಒಂದು ಸ್ವಲ್ಪ ಚಲೋ ಬಂದಾವ. ಆದರೂ ಈ ರೀತಿ ಮೊಳಕೆ ಬಂದಿದ್ವು, ಮಸ್ತಾಗಿದ್ವು, ಮೊಳಕೆಂತೂ ಬಂದಿದ್ವು. ಹಂಗೆ ನನಗಂತೂ ಈ ರೀತಿ ಮೊಳಕೆ ಕಟ್ಟಿ ಬರ್ಸಿದ ಕಾಳಿನ ಪಲ್ಯ ಅಂದ್ರೆ ಸಿಕ್ಕಾಪಟ್ಟಿ ಇಷ್ಟ ಆಗುವಂಥದ್ದು. ಹೆಸರು ಕಾಳು, ಮಡಿಕೆ ಕಾಳು, ಹುರುಳಿ ಕಾಳು, ಈ ರೀತಿ ಎಲ್ಲನೂ. ಹಂಗೆ ಇವತ್ತು ನಮ್ಮದು ಮಡಿಕೆ ಕಾಳದ್ದು ಮೊಳಕೆ ಕಾಳು ಪಲ್ಯ ರೆಡಿ ಆಗಕತ್ತಿತ್ತು. ಹಂಗೆ ಬಿಸಿ ಬಿಸಿ ರೊಟ್ಟಿನೂ ಮಾಡತ್ತಿದ್ದೆ ನೋಡಿರಿ. ಬೆಳಿಗ್ಗೆ ಮಳೆ ಅಂತೂ ಸಿಕ್ಕಾಪಟ್ಟಿ ಶುರುವಾಗ್ಬಿಟ್ಟೈತಿ. ಹಾಗಾಗಿ ಸುಜ್ಜುಗ್ನೂ ಎಲ್ಲ ಸ್ಕೂಲೆಲ್ಲ 1-2-3 ದಿವಸ ರಜೆನ ಕೊಟ್ಟಿದ್ರು ನೋಡಿರಿ. ಹಂಗೆ ಮೊದಲಿಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಹಂಗೆ ರೊಟ್ಟಿ ಯಾವ ರೀತಿ ಮಾಡೋದು ಅದು ಅಂತ ಹೇಳಿ ನಾನು ನನ್ನ ಒಂದಷ್ಟು ಹಳೆ ವಿಡಿಯೋದಾಗೂ ಹೇಳೀನಿ. ಹಂಗೆ ಏನಿಲ್ಲ ರೀ, ರೊಟ್ಟಿ ಮಾಡಬೇಕಂದ್ರೆ ಒಂದು ಸ್ವಲ್ಪ ರೂಢಿನೂ ಬೇಕು. ಯಾಕಂದ್ರೆ ಸ್ಟಾರ್ಟಿಂಗ ನಮಗೆ ರೊಟ್ಟಿ ಏನಾರು ಫಸ್ಟ್ ಟೈಮ್ ಮಾಡತ್ತಿದ್ವಿ ಅಂದರೆ ಅಷ್ಟು ಪಟ ಅಂಥೇಳಿ ಮಾಡೋಕ್ಕೆ ಬರೋಂಗಿಲ್ಲ. ಅದ್ರಾಗ ಈಗ ಮತ್ತೇನಂತ ಹೇಳಿದ್ರೆ, ಅವಾಗೆಲ್ಲ ಬರೀ ಕೈಲಿಂದನೇ ಬಡ್ದು ಮಾಡ್ತಿದ್ರೆ, ಈಗೇನಿಲ್ಲ ಲಟ್ಟಣಿಗೆಯಿಂದ ಲಟ್ಟಿಸಿ ಚಪಾತಿ ಥರನ ಹೆಂಗೆ ನಾವು ಲಟ್ಟಿಸಿ ಮಾಡ್ತೀವಲ್ರಿ, ಹಂಗೆ ಲಟ್ಟಿಸಿ ಮಾಡ್ಕೋಬೋದು. ಒಂದೊಂದು ಟೈಮಲ್ಲಿ ಜೋಳದ ಹಿಟ್ಟಿನ ಮೇಲೆ ಡಿಪೆಂಡ್ ಇರ್ತೈತಿ, ಆಮೇಲೆ ಮಾಡೋರ ಮೇಲೆ ಡಿಪೆಂಡ್ ಇರ್ತೈತಿ. ಆಮೇಲೆ ಇನ್ನೂ ಅಂದರೆ ಈ ರೀತಿ ನಾವು ನೀರನ್ನ ಕುದಿಸಿ ಅದಕ್ಕೆ ಹಾಕ್ಕೊಂಡು ನಾದ್ಕೊತೀವಲ್ರಿ ಹಿಟ್ಟು, ಅದ್ರ ಮೇಲೂ ಭಾಳ ಡಿಪೆಂಡ್ ಇರ್ತೈತಿ. ಏನಂದ್ರೆ ಆ ನೀರನ್ನ ನಾವು ಚಲೋತ್ತಂಗೆ ಕುದಿಸಿ ಹಾಕಿ ಚಲೋತ್ತಂಗೆ ಹಿಟ್ಟು ನಾದ್ಕೊಂಡ್ವಿ ಅಂದ್ರೆ ಮಸ್ತಾಗಿ ರೊಟ್ಟಿ ಮಾಡೋಕ್ಕೆ ನಮ್ಗೆ ಆಗುವಂಥದ್ರಿ. ಇಲ್ಲಪ್ಪ ಅಂತಂದ್ರೆ ಈ ರೀತಿ ಏನಾದರೂ ಆ ನೀರೊಳಗೆ ನಾವು ನೀರನ್ನ ಏನು ಕುದಿಸಿ ಹಾಕ್ಕೊಳ್ಳುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆ ಜಿಗಿಟ್ ಏನಂತ ಹೇಳ್ತೇವಲ್ರಿ, ಹಿಟ್ಟು ನಾದ್ಕೊಳಕ್ಕೆ ಹಾಕ್ಕೊತೇವಲ್ಲ ನೀರು, ಅದಕ್ಕೆ ಜಿಗಿಟ್ ಹಾಕ್ಕೊಳ್ಳೋದು ಅಂತ ಹೇಳ್ತೇವೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ. ಆ ಟೈಮ್ನಾಗ ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇಷ್ಟು ತಲೆ ತಿಂತಾವಲ್ಲ ರೊಟ್ಟಿ, ನೀವು ಇನ್ನೊಮ್ಮೆ ರೊಟ್ಟಿ ಸವಾಸಕ್ಕೂ ಹೋಗಿರಬಾರ್ದು, ರೊಟ್ಟಿ ಮಾಡ್ತಾನೆ ನಾನು ಅಂಥೇಳಿ ಆ ರೀತಿ ತಲೆ ತಿಂತಾವ. ಹಂಗೆ ಮತ್ತು ಯಾರಾದರೂ ಈಗ ನಂಗೆ ರೊಟ್ಟಿ ಎಲ್ಲ ಮಾಡೋಕ್ಕೆ ಬರೋಂಗಿಲ್ಲ ಅಂಥೇಳಿ ಅನ್ನೋರಿದ್ರೆ, ನನ್ನ ಒಂದು ಹಿಂದೆ ನನ್ನ ಹಳೆ ವಿಡಿಯೋದಾಗ ಇದ್ದ ಜೋಳದ ಹಿಟ್ಟಲೆ ಮುದ್ದೆ ಮಾಡೋದು, ಈ ರೀತಿ ಎಲ್ಲನೂ. ಆಮೇಲೆ ಉಂಡುಗಡುಬು ಅಂತ ಹೇಳ್ತೀವಿ ನಮ್ಮ ಕಡೆ. ಇದ್ದ ಜೋಳದ ಹಿಟ್ಟಿನಿಂದನೇ ಮಾಡುವಂಥ ಉಂಡುಗಡುಬು ಆಗಿರ್ಬೋದು, ಆಮೇಲೆ ಮುದ್ದೆ ಆಗಿರ್ಬೋದು, ಮಸಾಲ ಮುದ್ದೆ ಅಂದರೆ ಉಪ್ಪಿಟ್ಟು ಥರ ಮಾಡೋದು, ಅದನ್ನೆಲ್ಲನೂ ಶೇರ್ ಮಾಡ್ಕೊಂಡೇನಿ. ಅದನ್ನೆಲ್ಲನೂ ಒಂದ್ಸಲ ನೀವು ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ. ಏನಿಲ್ಲ ರೀ, ರೂಢಿ ಆಯ್ತು ಅಂದ್ರೆ ಏನಿಲ್ಲ ಪಟ ಅಂಥೇಳಿ ಮಾಡ್ತೀವಿ. ಯಾವುದೇ ಕೆಲಸ ಆಗಲಿ ಹಂಗೆ ಅಲ್ರಿ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಮ್ಗದು ಇನ್ನೂ ನಮ್ಗದು ಬರತ್ತಿರಂಗಿಲ್ಲ ಕೆಲಸ, ನಮ್ಗದು ಗೊತ್ತಿಲ್ಲ, ನಾವು ಈಗ ಕಲಿಯಾಕತ್ತೇವಿ ಅಂಥೇಳಿ ಅಂದಾಗ ನಮ್ಗದು ಕಷ್ಟ ಅಂಥೇಳೇ ಅನ್ನಿಸ್ತೈತಿ. ಅದನ್ನು ನಾವು ಸರಿಯಾಗಿ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕಲಿತು ಆದಮೇಲೆ ಅದರಂಥ ಈಸಿ ಆದಂಥ ಕೆಲಸನೂ ಯಾವುದಿಲ್ಲ. ಆಮೇಲೆ ಪಟನೂ ಮಾಡ್ತೀವಿ. ಸ್ಟಾರ್ಟಿಂಗ್ ಕಲಿಯುವಾಗ ಯಾವುದೇ ಕೆಲಸ ಆಗಲಿ ನಮ್ಗೆ ಕಷ್ಟ ಅಂಥೇಳಿ ಅನಿಸುವಂಥದ್ದನ್ನು ನನಗೂ ಸ್ಟಾರ್ಟಿಂಗೆಲ್ಲ ರೊಟ್ಟಿ ಎಲ್ಲ ಕಲಿಯುವಾಗ. ಆದರೆ ಏನಂತಂದ್ರೆ ನಾವೆಲ್ಲ ರೊಟ್ಟಿನ ಹೈಸ್ಕೂಲಿಗೆ ಹೋಗೋ ಟೈಮ್ನಾಗಿಂದನೇ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಕಲ್ಸಾಕತ್ತಿದ್ರೆ, ಹೀಗಾಗಿ ನನಗದು ಈಗ ಅಂದ್ರೆ ನನಗದು ಪೂರ್ತಿ ಪರ್ಫೆಕ್ಟ್ ಆಗಿಬಿಟ್ಟೆ ನಾನು ಅದ್ರಾಗ. ಹಂಗಂತೇಳಿ ಎಲ್ಲ ಕೆಲಸನೂ ಅವಾಗ ಕಲ್ತೇನೆ ಅಂತೇನಿಲ್ಲ. ಒಂದು ಸ್ವಲ್ಪ ಅವಾಗವಾಗ ನಮ್ಮ ಮಮ್ಮಿ ಅಡುಗೆ ಕೆಲಸ ಎಲ್ಲನೂ ಹೇಳ್ತಿದ್ರು. ನಾವು ಯಾವಾಗ ಸ್ಕೂಲಿಗೆ ಅಂದರೆ ಇನ್ನು ಹೈಸ್ಕೂಲಿಗೆ ಹೋಗುವಾಗಿಂದನೇ ಕಲ್ತ್ಕೊಂತ ಯಾವಾಗ ಸೂಟಿ ಇರ್ತಿತ್ತಲ್ಲ ಅವಾಗ ಅವ್ರು ರೊಟ್ಟಿ ಮಾಡುವಾಗ 1-2 ರೊಟ್ಟಿ ಬಿಟ್ಟು
ಕೊಡೋದು, ಹಿಟ್ಟು ಲಾಸ್ಟಿಗೆ ನಂಗೆ ಹಿಟ್ಟು ಇಡ್ತಿದ್ರಿ 2 ರೊಟ್ಟಿ ಮಾಡೋಕೆ, ಆ ರೀತಿ ಎಲ್ಲ ಕಲಿಸ್ಕೊತ ಬಂದ್ರೆ ಹೀಗಾಗಿ ನನಗದೀಗ ಆರಾಮಾಗಿ ನಾನು ಮಾಡ್ತೀನಿ ನೋಡಿರಿ. ಹಂಗೆ ನೋಡಿರಿ ಕಾಳಿನ ಪಲ್ಯ ರೆಡಿಯಾಗಿತ್ತು, ಆಮೇಲೆ ಜೋಳದ ರೊಟ್ಟಿನೂ ರೆಡಿ ಆಗಾಕತ್ತಿದ್ವು. ಉಬ್ಬಿ ಬರೋ ಥರನೂ ಮಾಡೋಕೆ ರೊಟ್ಟಿನ ಬರ್ತೈತಿ. ಒಂದೊಂದು ರೊಟ್ಟಿ ಮಸ್ತಾಗಿ ಉಬ್ಬಿ ಬರ್ತಾವೆ, ಒಂದೊಂದು ರೊಟ್ಟಿ ಈ ರೀತಿನೂ ಆಕ್ಕಿರ್ತಾವೆ ನೋಡಿರಿ. ಇವತ್ತಿನ ನನ್ನ ಒಂದು ವ್ಲಾಗ್ ಈ ರೀತಿಯಾಗಿತ್ತು. ಇದೇನೆಂದರೆ ಬೆಳಿಗ್ಗೆನ ಅಷ್ಟೇ ನಾನು ಮಾಡ್ಕೊಂಡಂಥದ್ದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊತೀನಿ. ಹಂಗೆ ಪೂರ್ತಿಯಾಗಿ ಯಾರೆಲ್ಲ ವಿಡಿಯೋನ ನೋಡಿರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಂಗೆ ಪೂರ್ತಿ ನಿಮ್ಗೆ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ನನ್ನ ಚಾನಲ್ ಒಳಗೆ ನಾನೇನಂದ್ರೆ ಈಸಿಯಾಗಿ ಸಿಂಪಲ್ ಆಗಿರೋ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿರ್ತೀನಿ. ಹಂಗೆ ಈ ರೀತಿ ಒಂದೊಂದು ದಿವಸ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳ್ಳುವಂಥದ್ದು. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.